ನೋಡಿ ಅದು ಹಸು ಇವತ್ತು ಇಷ್ಟು ದೊಡ್ಡದಾಗಿದೆ. ಆಯಿತು, ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತು ಇದು ಜುಲೈ ತಿಂಗಳಾಯಿತಾ. ಜುಲೈ ತಿಂಗಳು ಅಂದರೆ ನನಗೆ ತುಂಬ ಹೇಳಿಕೆ ಉಂಟು. ಯಾಕಂದರೆ ನಾನು ಊರಿನಲ್ಲಿ ಇರಲಿಲ್ಲ. ನಾನು ಎರಡು ಅಲ್ಲ, ಹೌದು, ಆಲ್ಮೋಸ್ಟ್ 2.5-3 ತಿಂಗಳು ನಂದು ಜೇನು ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ. ನಾನು ಅಲ್ಲಿ ಇರಲಿಲ್ಲ ಆಯಿತಾ. ನಾನು ಸ್ವಲ್ಪ ಪೇಟೆ ಕಡೆ ನಾನು ಹೋಗಿದ್ದೆ. ಯಾಕಂದರೆ ಒಂದು ಕೆಲಸದ ಕಾರಣ, ಇನ್ನೊಂದು ಏನಂದರೆ ನಾನು ಜಾಸ್ತಿ ಈ ಕಡೆ ನಾನು ಮುಖ ಮಾಡಲಿಲ್ಲ. ಯಾಕಂದರೆ ಜೇನುತುಪ್ಪ ನಮಗೆ ಸಿಗಲಿಲ್ಲ ಆಯಿತಾ ಈ ವರ್ಷ. ಅಂದರೆ ಈ ಟೈಮು ನನಗೆ, ಅಂದರೆ ಇದು ನಂದು ಎಷ್ಟು 2ನೇ ವರ್ಷ ಅಲ್ವಾ. ಹೌದು, ನಾನು ಎನಿಸಿದೆ ಈ ವರ್ಷ ಅಂದರೆ ಹೋದ ವರ್ಷದಿಂದ ತುಂಬ ಕಲಿತ ನಂತರ ಈ ವರ್ಷ ನನಗೆ ಜೇನುತುಪ್ಪ ಅಟ್ಲೀಸ್ಟ್ ಹೋದ ವರ್ಷಕ್ಕಿಂತ ಜಾಸ್ತಿ ಸಿಗ್ತದಂತ. ಆದರೆ ನಾನು ಯಾವಾಗ ಫೆಬ್ರವರಿ ಆಗಿ ಸಂದರ್ಭ ನೋಡುವಾಗ ಅಂದರೆ ಸರಿಯಾಗಿ ಬರಲಿಲ್ಲ. ಅಂದರೆ ಜೇನುತುಪ್ಪ ನನಗೆ ಸರಿಯಾಗಿ ಈ ವರ್ಷ ಸಿಗೋದಿಲ್ಲ ಅಂತ ನನಗೆ ಗೊತ್ತಾಯಿತು. ಒಂದು ಹೌದು, ಮಳೆ ಬಂತು ಬೇಗ, ಅಂದರೆ ಚಂಡಮಾರುತದ್ದು ಮಳೆ ಅದು ಇತ್ತಲ್ವಾ. ಹಾಂ, ಅದು ಹೌದು. ಇನ್ನೊಂದು ಅಂದರೆ ಸಣ್ಣ ಸಣ್ಣ ವಿಷಯಗಳು ತಪ್ಪು ಆಗ್ತದಲ್ವ ಬಿಗಿನರ್ಗೆ. ಹಾಗಾಗಿ ಹೌದು, ಈ 2 ಕಾರಣಕ್ಕೆ ನಾನು ನಂದು ಜೇನು ಪೆಟ್ಟಿಗೆದ್ದು ಅಥವಾ ಜೇನು ಕೃಷಿ ಅಲ್ಲ, ಜೇನು ಸಾಕಾಣಿಕೆ, ಅದಕ್ಕೆ ಜಾಸ್ತಿ ನಾನು ಇದು ಕೊಡಲಿಲ್ಲ, ಎಂತ ಇಂಪಾರ್ಟೆನ್ಸ್. ಹೌದು, ನಾನು ಪೇಟೆ ಕಡೆನೇ ಹೋಗಿದ್ದೆ. ಯಾಕಂದರೆ ಹೌದು ಅದೇ ಕೆಲಸದ್ದು ಇದು ಕಾರಣದಿಂದ. ಮತ್ತು ಈ ಕಡೆ ಬರಲಿಕ್ಕೆ ಇನ್ನೊಂದು ಸ್ವಲ್ಪ ಉದಾಸೀನ ಕೂಡ ಆಯ್ತಾಯ್ತಾ. ನಾನು ಎನಿಸಿದೆ ಹೇಗೂ ಜೇನುತುಪ್ಪದ್ದು ಸೀಸನ್ ಎಲ್ಲ ಹೋಗಿ ನಂತರ ಇನ್ನು ಮಳೆ ಬರುವ ನಂತರವೇ ಊರಿಗೆ ಹೋಗುವ ಅಂತ. ಹಾಗಾಗಿ ನಾನು ಬಂದಿದ್ದೇನೆ ಇವತ್ತು. ಇದು ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರೋದಾಯ್ತಾ. ಅಂದರೆ ಇಲ್ಲಿವರೆಗೆ ನಾನು ಬರಲಿಲ್ಲ. ಊರಿಗೆ ಬಂದು 3 ದಿನ ಆಯಿತು. ಎಲ್ಲ ಅಡ್ಜಸ್ಟ್ ಎಲ್ಲ ಮಾಡಿ ಇವತ್ತು ನನಗೆ ಬಿಡುವು ಸಿಕ್ಕಿತು. ಬಂದು ನಂದು ಪೆಟ್ಟಿಗೆ ಫಸ್ಟ್ ಟೈಮ್ ನೋಡುವ 3 ತಿಂಗಳ ನಂತರ ಏನಾಯಿತು ಅಂತ. ಎಲ್ಲ ಪ್ರಿಪೇರ್ ಮಾಡಿ ಹೋದದ್ದಾಯ್ತಾ. ಎಲ್ಲ ರಿಪೇರಿ ಅಂದರೆ ಮಳೆಗಾಲಕ್ಕೆ ಎಲ್ಲ ಮೇಲೆ ಗೋಣಿ ಚೀಲ ಅದೆಲ್ಲ ಮುಂಚೆಯಿಂದ ನಿಂತು. ಯಾಕಂದರೆ ಮಳೆ ಬೇಗ ಬಂದಿತ್ತಲ್ವ. ಹಾಗಾಗಿ ಅದರದ್ದು ತೊಂದರೆ ಏನಿರಲಿಲ್ಲ. ಆದರೆ ಬೇರೆ ಅಂದರೆ ಕೆಳಗಡೆ ಕಸ ಎಲ್ಲ ತೆಗೆಯೋದು ಅದೆಲ್ಲ ನಾನು ತೆಗಲಿಕ್ಕೆ ಹೋಗಲಿಲ್ಲ. ನಾನು ಇವತ್ತು ಬಂದು ನೋಡುವ ಎಂತ ಆಗಿದೆ ಅಂತ. ಹಾಂ, ಇದೊಂದು ನಮ್ಮದು ಮನೆಯವರು ಅಂದರೆ ಈ ಊರಿನವರು ಅದು ಮಳೆ ಬರುವ ಮಳೆ ಬರುವ ಮುಂಚೆ ಇದು ಎಲೆ ಎಲ್ಲ ಅವರು ಹೀಗೆ ಒಟ್ಟು ಮಾಡಿ ಸಂಗ್ರಹಿಸಿರ್ತಾರಲ್ಲ. ಹಾಂ, ಅದು ಮಾಡಿದ್ದಾರಂತೆ ಈ ಕಾಡಿನಲ್ಲಿ ಆಯಿತಾ. ಅದೊಂದು ಒಳ್ಳೆಯದಾಯಿತು. ಇಲ್ಲದ್ರೆ ಈ ಒಣಗಿದ ಎಲೆ ಎಲ್ಲ ತುಂಬಿಕೊಂಡು ಅದು ಸ್ವಲ್ಪ ತೊಂದರೆ ಆಗ್ತಾಯಿತ್ತು, ಕಸ ಎಲ್ಲ ಜಾಸ್ತಿ ಇದ್ದ ಕಾರಣ ಅಲ್ವಾ. ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಹಾಂ, ಅದೊಂದು ಕ್ಲೀನ್ ಮಾಡಿದ್ದಾರಂತೆ, ಅದೊಂದು ಒಳ್ಳೆಯದಾಯಿತು. ಇವತ್ತು ನೋಡುವ ಏನಾಗಿದೆ, ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಹೋಗಿದ್ದಾರೆ. ಹಾಂ, ಇದು ಮಾಡಿದ್ದೇನೆ ಆಯಿತಾ. ಎದುರು ಇದುಂಟಲ್ವ ಮುಚ್ಚಳ, ಇದು ರಾಣಿಗೇಟು, ತಡೆಗೇಟು, ಅದು ಇಟ್ಟೇ ಹೋದದ್ದು ನಾನು. ಅದೆಲ್ಲ ಸೆಟ್ ಮಾಡಿ ಹೋದದ್ದು ನಾನು ಹೋಗುವ ಮುಂಚೆನೆ. ಯಾಕಂದರೆ ಒಂದು ನೆನಪಿರಲಿ, ಯಾವಾಗ ಜೇನುತುಪ್ಪ ಅಂದರೆ ಎಲ್ಲರೂ ಹೇಳ್ತಾರೆ ತಡೆಗೇಟು ನೀವು ತೆಗೆದಿಟ್ರೆ ಮತ್ತು ಸ್ವಲ್ಪ ಗ್ಯಾಪ್ ಎಲ್ಲ ಮಾಡಿ ಇಟ್ಟರೆ, ಅಂದರೆ ಸಂಸಾರ ಕೋಣೆ ಮತ್ತು ತುಪ್ಪದ ಕೋಣೆ ಮಧ್ಯದಲ್ಲಿ ಗ್ಯಾಪ್ ಎಲ್ಲ ಮಾಡಿ ಇಟ್ಟರೆ ನಿಮ್ಮದು ಜೇನು ಕಾಲದಲ್ಲಿ ನೊಣಗಳು ಬೇಗ ಇದು ಮಾಡ್ತಾರೆ. ಯಾರು ಅಂದರೆ ಹೊರಗಿಂದ ಜೇನುತುಪ್ಪ ಅಂದರೆ ಹೊರಗಿಂದ ಆಹಾರ ತಂದು ಒಳಗಡೆ ಜೇನುತುಪ್ಪ ಅದೆಲ್ಲ ಫಾಸ್ಟ್ ಆಗ್ತದೆ ಅಂತ, ಅದು ಕರೆಕ್ಟ್. ಆದರೆ ನಂದು ಪೆಟ್ಟಿಗಿದ್ದು ಸಂದರ್ಭ ಮತ್ತು ವಾತಾವರಣದ ಸಂದರ್ಭ ಪರಿಸ್ಥಿತಿ ಎಲ್ಲ ನೋಡಿ ನಾನು ಅದೆಲ್ಲ ಮುಚ್ಚಳ ಅದೆಲ್ಲ ಓಪನ್ ಇಡಲಿಕ್ಕೆ ಹೋಗಲಿಲ್ಲ. ನಾನು ರಾಣಿ ತಡೆಗೇಟು ಬೇಗನೆ ನಾನು ಇಟ್ಟದ್ದು. ನನಗೆ ಗೊತ್ತಿತ್ತು ಇವರು ಅಂದರೆ ಏನು ಗೊತ್ತುಂಟಾ, ತುಪ್ಪ ಬರುವ ಕಾಲದಲ್ಲಿ ಜೇನ್ನೊಣಗಳು ಇದ್ದ ಎಲ್ಲ ತುಪ್ಪಗಳನ್ನು ಕುಡಿದು ಪರಾರಿಯಾಗುವ ಸಂದರ್ಭ ಕೂಡ ಉಂಟು. ನಾವೆನಿಸ್ತೇವೆ ಇವರು ತುಪ್ಪ ತುಂಬಿಸ್ತಾ ಇದ್ದಾರೆ ಅದೆಲ್ಲ ಅಂತ. ಆದರೆ ಕೆಲವು ಸಾರಿ ನೊಣಗಳು ತುಪ್ಪ ತುಂಬಿಸಿ ಅವರೇ ಎಲ್ಲ ಕುಡಿದು ಹೋದದ್ದು ನಿಮಗೆ ಗೊತ್ತೇ ಆಗೋದಿಲ್ಲ. ಅದು ಆಗಿದೆ ನನಗೆ ಲಾಸ್ಟ್ ಟೈಮು. ಫಸ್ಟ್ ನಾನು ಯಾವಾಗ ಮೊದಲ ವರ್ಷ ಪೆಟ್ಟಿಗೆ ತಂದಿದ್ದೇನೆ, ಆ ವರ್ಷ ಆಗಿದ್ದೆ ಆಯಿತಾ. ಇಲ್ಲಿ ಪೆಟ್ಟಿಗಿದ್ದದ್ದು ಮೊದಲ ಸ್ಥಾನದಲ್ಲಿ, ಇಲ್ಲಿ ಇದ್ದ ಪೆಟ್ಟಿಗೆ ಓಡಿ ಹೋದದ್ದು. ಅದು ನಾನು ವೀಡಿಯೋ ಮಾಡಿದ್ದೆ ಅಂತ ಗೊತ್ತುಂಟು. ಅದು ನಾನು ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ತೋರಿಸ್ತೇನೆ ಆಯಿತಾ. ಹಾಗಾಗಿ ಹೌದು, ಅದನ್ನು ನೆನಪಿರಲಿ ಆಯಿತಾ. ನೊಣಗಳು ತುಂಬಿಸ್ತಾ ಇದ್ದರೆ ಇನ್ನೂ ಹೋಗೋದಿಲ್ಲ ಪೆಟ್ಟಿಗೆ ಅಂತ, ಪರಾರಿ ಆಗೋದಿಲ್ಲ ಅಂತ ಅದೆಲ್ಲ ನೀವು ಯೋಚಿಸಲಿಕ್ಕೆ ಹೋಗಬೇಡಿ. ಅವರು ಪರಾರಿ ಆಗ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಅವರು ಇದ್ದ ಜೇನುತುಪ್ಪವನ್ನು ಕುಡಿದು ಹೋಗ್ತಾರೆ ಆಯಿತಾ. ಅದೊಂದು ನೆನಪಿರಲಿ. ಅದಕ್ಕೆ ಅದೆಲ್ಲ ಆಗೋದು ಬೇಡ ಅಂತ ನಾನು ರಾಣಿಗೇಟು ಹಾಕಿ ಹೋದದ್ದು. ಅದೊಂದು ಒಳ್ಳೆಯದಾಯಿತು. ಆದರೂ ಕೂಡ ನೋಡ್ತೀನಿ ಇವತ್ತು
ಯಾರೆಲ್ಲ ಪೆಟ್ಟಿಗೆಯಲ್ಲಿ ಇದ್ದಾರೆ ಅಂತ ಗೊತ್ತುಂಟು, ಯಾಕಂದರೆ ರಾಣಿ ತಡೆಗೇಟು ಉಂಟಲ್ವಾ, ಅದರ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಅಲ್ವಾ. ನೋಡಿ ಈಗ ಸ್ಟಾರ್ಟ್ ಮಾಡುವ. ನನ್ನೆದುರು ಇಲ್ಲಿ 1 2 3 4 5 ಪೆಟ್ಟಿಗೆ ಉಂಟು. ಓ ಕಣಜ ಮಾರೆ, ಕಣಜ ಸ್ಟಾರ್ಟ್ ಆಗಿದೆಯಾ? ಓ ಅಲ್ಲಿ ಒಂದು ಕಣಜ ಹೋಗಿ ಅಲ್ಲಿ ಮೇಲೆ ಹೋಯಿತು. ಅದು ಎಂಥದ್ದು ಮಾಡ್ತಾ ಉಂಟು. ಹೌದಾ, ಅದು ಒಂದು ನೊಣವನ್ನು ತಿಂತಾ ಉಂಟು. ನಿಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ ಅದು ಕಣಜ ಜೇನು ನೊಣವನ್ನು ತಿಂತಾ ಉಂಟು. ಒಳ್ಳೆಯದಾಯಿತು, ಒಂದು ಕಾಣಲಿಕ್ಕೆ ಸಿಕ್ಕಿತು ಮಾರೆ. ಇಲ್ಲಿವರೆಗೂ ನಾನು ಜೇನು ಅಂದರೆ ಕಣಜ ತೆಗೆದುಕೊಂಡು ಹೋಗೋದನ್ನು ಇಲ್ಲಿವರೆಗೂ ನಾನು ನೋಡಲಿಲ್ಲ, ಇದು ಫಸ್ಟ್ ಟೈಮ್ ನೋಡೋದು. ಇಲ್ಲಿ ಕಣಜ ಹಾರಿ ಹೋಯಿತು, ಅದರದ್ದು ಕೆಲಸ ಆಯಿತು, ತಿಂದು ಹಾರಿ ಹೋಯಿತು. ಆಯಿತು, ನಾವು ಕಂಟಿನ್ಯೂ ಮಾಡುವ. ಈಗ ಮಳೆ ಬರೋ ಮುಂಚೆ ಇದೊಂದು ನಿಮಗೆ ಒಂದೊಂದಾಗಿ ತೋರಿಸ್ತೇನೆ. ಈ ಪೆಟ್ಟಿಗೆದ್ದು ಪರಾರಿಯಾಗಿದ್ದಾರೆ ಆಯಿತಾ. ನೋಡಿ, ಇದು ಮೊದಲ ಪೆಟ್ಟಿಗೆ, ಇದರದ್ದು ಪರಾರಿಯಾಗಿದ್ದಾರೆ. ಅದು ಆಗನೇ ಯಾವಾಗ ನಾನು ಊರಿಗೆ ಹೋಗುವ ಮುಂಚೆನೇ ಇವರು ಓಡಿ ಹೋಗಿದ್ದಾರೆ. ಹಾಗಾಗಿ ಇದು ಈಗ ಖಾಲಿ ಉಂಟು ಆಯಿತಾ. ಆಯಿತು, ಇದಿರಲಿ. ಬೇರೆ ನೋಡುವ ಯಾರು ಹೇಗೆ ಇದ್ದಾರೆ. ಇವರಿದ್ದಾರೆ, ಇರಲಿ. ಸಕ್ಕರೆ ಪಾಕ ಇನ್ನೂ ಕೂಡ ನಾನು ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ನಾನು ಬಂದು ಸ್ವಲ್ಪ ದಿನ ಆದದಲ್ವಾ, ಇನ್ನೂ ಸ್ಟಾರ್ಟ್ ಮಾಡ್ತೇನೆ. ಜುಲೈ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ನಾನು ನೋಡಿ ಹೋದ ವರ್ಷ ನಾನು ಜೂನಲ್ಲಿಯೇ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಮಳೆಗಾಲದಲ್ಲಿ ಸಕ್ಕರೆ ಪಾಕ ಸ್ಟಾರ್ಟ್ ಮಾಡಬೇಕು, ಅದು ಇದು ಎಂಥ ಬರಗ ಕಾಲ ಅಲ್ಲ, ಎಂತ ಹೇಳ್ತಾರೆ ಮಾರೆ, ನಾವು ಏನು ಕಲಿಸ್ತಾರಲ್ವ, ಅಭಿವೃದ್ಧಿ ಕಾಲ ಮತ್ತು ಎಂಥದ್ದು ಉಂಟು. ನನಗೆ ಈಗೆಲ್ಲ ನೆನಪೋಯ್ತು. ಹೌದು, ಅದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಸಕ್ಕರೆ ಪಾಕ ಕೊಡಬೇಕಂತ ಹೇಳ್ತಾರಲ್ವ. ಹಾಗೆಯೇ ನಾನು ಹೋದ ವರ್ಷ ಫಾಲೋ ಮಾಡ್ತಾ ಇದ್ದೆ. ಮತ್ತು ಈ ವರ್ಷ ನಾನು ಜುಲೈಯಲ್ಲಿ ಸ್ಟಾರ್ಟ್ ಮಾಡೋದು, ಯಾಕಂದರೆ ಜಾಸ್ತಿ ಮಳೆ ನಮ್ಮ ಕಡೆಯಲ್ಲಿ ಜುಲೈಯಲ್ಲಿ ಆಯಿತಾ. ಜೂನಲ್ಲಿ ಬಿಸಿಲು ಇರ್ತದೆ ಜಾಸ್ತಿಯಾಗಿ ಹೇಳಬೇಕಾದ್ರೆ. ಈಗ ನೋಡಿ 2-3 ದಿನದ ಹಿಂದೆ ಬೇಸಿಗೆ ಕಾಲದ ಹಾಗೆ ಬಿಸಿಲಿತ್ತು. ಹಾಗಾಗಿ ಹೌದು, ಜೂನಲ್ಲಿ ಆಹಾರದ್ದು ಅಷ್ಟೇನು ಕೊರತೆ ಇವರಿಗೆ ಆಗೋದಿಲ್ಲ ಅಂತ ಗೊತ್ತುಂಟು ನನಗೆ, ಅದು ಸ್ಪಷ್ಟವಾಗಿ ಗೊತ್ತುಂಟು ಆಯಿತಾ. ಜೂನಲ್ಲಿ ಅಷ್ಟು ಅಂದರೆ ನೀವು ನಿಮ್ಮ ಸ್ಥಳದ ಪ್ರಕಾರ ಹೇಗೆ ಉಂಟು, ಹೇಗೆ ಮಳೆ ಉಂಟು ಆ ಥರ ನೋಡಿ ಆಯಿತಾ. ನಾನು ನನ್ನ ಸ್ಥಳದಲ್ಲಿ ಈ ಜಾಗದಲ್ಲಿ ನಾನು ವಾತಾವರಣ ನೋಡಿ, ಹೌದು ನೋಡಿ, ಇದೊಂದು ನೆನಪಿರಬೇಕು, ನೀವು ಜೇನುಗಾರರಾಗಿ ನಿಮ್ಮದು ವಾತಾವರಣ ಕೂಡ ಹೇಗೆ ಉಂಟಂತ ನಿಮಗೆ ಒಂದು ಅಂದಾಜು ಇರಬೇಕು. ಕೇವಲ ಜೇನಿದ್ದು ಬಗ್ಗೆ ಮಾತ್ರ ಕಲಿಯುವುದಲ್ಲ, ನೀವು ಕೂಡ ಜೇನಿನ ಹಾಗೆ ಜೇನು ನೊಣದ ಹಾಗೆ ನೀವು ಕೂಡ ಯೋಚಿಸಬೇಕು. ಇವತ್ತು ಹೊರಗಡೆ ಹೇಗೆ ಉಂಟು, ಮಳೆ ಉಂಟಾ ಇಲ್ವಾ ಅಂತ. ಹೌದು ನೋಡಿ, ಆಹಾರದ ಬಗ್ಗೆ ಹೇಳುವುದಲ್ಲ ನಾನು. ಆಹಾರ ನಿಮಗೆ ಹಾರಲಿಕ್ಕೆ ಆಗೋದಿಲ್ಲ, ನಿಮ್ಮ ಹತ್ರ ರೆಕ್ಕೆ ಇದ್ದರೆ. ಹೌದು, ನನ್ನ ಹತ್ರ ರೆಕ್ಕೆ ಇದ್ದಿದ್ದರೆ ನಾನು ಕೂಡ ಹಾರಾಡಿ ನೋಡ್ಬೋದಿತ್ತು. ಎಲ್ಲಿ ಎಲ್ಲ ಹೂ ಬಿಟ್ಟಿದೆ, ಎಲ್ಲಿ ಎಲ್ಲ ಪರಾಗ ಮಕರಂದ ಎಲ್ಲ ಸಿಕ್ಕಿದೆ ಅಂತ. ಅದಲ್ಲ ನಾನು ಹೇಳೋದು, ಅಷ್ಟಲ್ಲ ಹೇಳೋದು. ಕೇವಲ ನಿಮ್ಮ ಕಣ್ಣಿಗೆ, ನಿಮ್ಮ ದೃಷ್ಟಿಗೆ ವಾತಾವರಣ ಹೇಗೆ ಕಾಣ್ತಾ ಉಂಟು, ಇದು ಸೂಕ್ತ ಉಂಟಾ ನನಗೆ ಹೊರಗೆ ಹೋಗಿ ಆಹಾರ ತರುವುದನ್ನು, ಅಷ್ಟು ನೀವು ಒಂದು ಕಲಿತರೆ ಸ್ವಲ್ಪ ಆದರೂ ನಿಮಗೆ ಅದೊಂದು ಗೊತ್ತಾಗ್ತದೆ ಆಯಿತಾ. ಹಾಗಾಗಿ ಅದೊಂದು ಹೇಳ್ತೇನೆ. ಕಂಟಿನ್ಯೂ ಮಾಡುವ. ಇದು ನೋಡಿ ಎರಡನೇ ಅಲ್ಲ, ಇದು 3ನೇ ಪೆಟ್ಟಿಗೆ ಇದ್ದಾರೆ. ಪರಾಗ ಸಿಗ್ತಾ ಇಲ್ಲ, ಪರಾಗ ನನಗೆ ಕಾಣ್ತಾ ಇಲ್ಲ ನೊಣಗಳದ್ದು ಕಾಲಲ್ಲಿ. ಆದರೆ ಅಟ್ಲೀಸ್ಟ್ ಮಕರಂದ ಸಿಗ್ಬೋದು, ಗೊತ್ತಿಲ್ಲ ನನಗೆ. ಯಾಕಂದರೆ ಈಗ ಮಕರಂದ ಕೂಡ ತುಂಬ ಕಷ್ಟ ಅಲ್ಲ ಸಿಗೋದು. ಪರಾಗ ಅಟ್ಲೀಸ್ಟ್ ಸಿಗ್ತದೆ, ಮಕರಂದ ಸಿಗೋದು ಸ್ವಲ್ಪ. ಪರಾಗ ಉಂಟಾ ನೋಡಿ. ಈಗ ಒಂದು ನೊಣ ಪರಾಗ ತಗೊಂಡೋಯ್ತು. ಉಂಟು, ಒಳ್ಳೆಯದಾಯಿತು. ಇದರಲ್ಲಿ ಕೂಡ ಉಂಟು. ಈಗ 3 ಪೆಟ್ಟಿಗೆಯಲ್ಲಿ ನೊಣಗಳಿದ್ದಾರೆ. ಇದು ಖಾಲಿ ಆದರೆ ಇದರದ್ದು ಕೂಡ ನಾನು ವಿಡಿಯೋ ಮಾಡಿದ್ದೇನೆ, ಅದು ನಾನು ಅಪ್ಲೋಡ್ ಮಾಡಿದ್ದೇನೆ ಅಲ್ವಾ. ಹೌದಾ, ಇದು ಖಾಲಿ. ಇದು ಓಡಿ ಹೋಗಿದ್ದಾರೆ ನೊಣಗಳು. ಇದು ಯಾಕಂದರೆ ಗೇಟ್ ಓಪನ್ ಉಂಟು. ಇದು ನಾನೇ ಗೇಟ್ ಓಪನ್ ಮಾಡಿದ ಅಂತ ನೋಡಿ. ಇಲ್ಲಿ ಒಂದು ನೊಣ ಉಂಟು ನೋಡಿ. ಇವರು ಯಾವಾಗ ಓಡಿ ಹೋದದ್ದು ಮಾರೆ, ನನಗೆ ಗೊತ್ತಿಲ್ಲ. ಹೌದು, ಇದೊಂದು ಲಾಸ್ ಆಯಿತು, ಒಂದು ಕುಟುಂಬ ಓಡಿ ಹೋಗಿದೆ. ಪರವಾಗಿಲ್ಲ, ಇರಲಿ, ಬೇಜಾರಿಲ್ಲ. ಅದೊಂದು ನೋಡಿ, ಹೋದ ವರ್ಷಕ್ಕಿಂತ
ಈ ವರ್ಷ ಅಂದರೆ ನನಗೆ ಬೇಜಾರು ಉಂಟಂತ ಅಂದರೆ ಒಂದೊಂದು ಪೆಟ್ಟಿಗೆ ನೊಣಗಳು ಓಡಿ ಹೋಗುವಾಗ ಅಂದರೆ ಪರಾರಿಯಾಗುವಾಗ ಒಂದು ಬೇಜಾರಿರ್ತದಲ್ಲ, ಅದೊಂದು ಏನೋ ನನಗೆ ಈ ವರ್ಷ ಇಲ್ಲ ಅಂತ ಹೇಳ್ಬೋದು. ಇಲ್ಲ ಅಂದರೆ ಅದು ಹೌದು, ನಾನು ಎಂಥದ್ದು ಗೊತ್ತಿಲ್ಲ ಮಾರೆ, ನನಗೆ ಬೇಜಾರೊಂದು ಆಗ್ತಾ ಇಲ್ಲ ಯಾವಾಗ ಪೆಟ್ಟಿಗೆ ಬಿಟ್ಟು ಹೋಗ್ತಾರೆ ಆಗ. ಯಾಕಂದರೆ ಅವರ ದೊಡ್ಡ ಮನೆಗೆ ಹೋಗುದು ಅಲ್ವಾ, ಇದು ಅವ್ರದ್ದು ಚಿಕ್ಕದು ಮನೆ. ಯಾವುದು ನಮ್ಮದು ಪೆಟ್ಟಿಗೆ, ನಾವು ಮಾಡಿದ್ದು ಪೆಟ್ಟಿಗೆ ಅವರದ್ದು ಚಿಕ್ಕದು ಮನೆ ಅಂತ ಹೇಳುವುದು. ದೊಡ್ಡದು ಮನೆ ಇಲ್ಲಿ ಉಂಟು ಫುಲ್ ನಮ್ಮದು ಪ್ರಕೃತಿ ಅಲ್ವಾ. ಹಾಗಾಗಿ ಅವರ ಮನೆಗೇ ಹೋದದ್ದಂತ ಅದೊಂದು ನನ್ನ ತಲೆಯಲ್ಲಿ ಆಗಿದೆ. ಹಾಗಾಗಿ ಅದೊಂದು ಬೇಜಾರು. ಹೌದು, ಒಳ್ಳೆಯದಾಯಿತು ಅಲ್ವಾ, ಎಲ್ಲದು ಆಗೋದು ಒಳ್ಳೆಯದಂತ ಅದೇ ನನ್ನ ತಲೆಯಲ್ಲಿ ಉಂಟು ಇಲ್ಲಿವರೆಗೆ. ಕಂಟಿನ್ಯೂ ಮಾಡುವ, ಜಾಸ್ತಿ ಅಧಿಕ ಪ್ರಸಂಗ ಬೇಡ. ಈಗ ಹಾಗಾದರೆ 1 2 3 ಪೆಟ್ಟಿಗೆಗೆ ನಾನು ಆಹಾರ ಕೊಡಬೇಕು. ಇನ್ನೊಂದು ಪೆಟ್ಟಿಗೆ ನಾನು ಅಲ್ಲಿ ಮೇಲಿಟ್ಟಿದ್ದೇನೆ. ಹೌದಾ, ನಿಮಗೆ ನೆನಪುಂಟಾ? ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಇಲ್ಲಿ ನಂದು ಹಿಂದಿದ್ದು ಇಲ್ಲಿ ಒಂದು ಕಾಡುಂಟು, ಇಲ್ಲಿಂದ ಒಂದು ನೊಣಗಳು ಒಂದು ಕುಟುಂಬ ನನಗೆ ಒಂದು ದಿನ ಮೇಲೆ ಹಾರಾಡೋದನ್ನು ಕಂಡಿದ್ದೆ. ಮತ್ತು ಅದು ಕಂಟಿನ್ಯೂ ವಿಡಿಯೋ ನೋಡಿದ್ದೀರಲ್ವ, ಅದು ಪೆಟ್ಟಿಗೆ, ಅದು ನೊಣಗಳು ಇಲ್ಲಿಂದ ತೋಟಕ್ಕೆ ಹೋದರು. ಅಲ್ಲಿ ನಾನು ಅಡಿಕೆ ಮರದಲ್ಲಿ ಅದು ಗೊತ್ತುಂಟು ಆ ವಿಡಿಯೋ, ನೆನಪುಂಟಾ ಇಲ್ವಾ ಗೊತ್ತಿಲ್ಲ ನಿಮಗೆ. ಅದರದ್ದು ಬೇಕಾದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಅದರ ನಂತರ ನಾನು ಒಂದು ಪೆಟ್ಟಿಗೆ ಮೇಲೆ ಇಟ್ಟಿದ್ದೇನೆ ನೋಡಿ, ಅಲ್ಲಿಗೆ ನನಗೆ ಕಾಣ್ತಾ ಉಂಟು, ಅಲ್ಲಿಗೆ ನಾನು ಹೋಗಿ ತೋರಿಸ್ತೇನೆ. ಯಾಕಂದರೆ ನನಗೆ ಗೊತ್ತುಂಟು ಎಷ್ಟು ಪೆಟ್ಟಿಗೆ ನನ್ನ ಹತ್ರ ಉಂಟು, ಎಲ್ಲಿ ಇಟ್ಟಿದ್ದೇನೆ ಅಂತ. ಹಾಗಾಗಿ ಬನ್ನಿ ಹೋಗಿ ನೋಡುವ, ಕುತೂಹಲ ಉಂಟು. ಅದರಲ್ಲಿ ಇದ್ದರೆ ಸಾಕು ಮಾರೆ. ಯಾಕಂದರೆ ಅದರದ್ದು ರಾಣಿ ಗೇಟು ಎಲ್ಲ ಓಪನ್ ಮಾಡಿ ಇಟ್ಟಿದ್ದೇನೆ ಅಲ್ವಾ. ಕುಟುಂಬ ಹೊರಗಿಂದ ಬರಬೇಕಾದ್ರೆ ಗೇಟ್ ಇರಬಾರ್ದಲ್ವಾ. ಬನ್ನಿ, ನೋಡಿ ಅಲ್ಲಿ ಉಂಟು. ಬಚಾವ್ ಮಾರೆ, ತುಂಬ ಗಾಳಿಯೆಲ್ಲ ಇತ್ತು. ಇಲ್ಲಿಯೇ ಇದ್ದದ್ದು 2-3 ತಿಂಗಳು ಪೆಟ್ಟಿಗೆ. ಏನು ಕೂಡ ಮರ ಎಲ್ಲ ಬೀಳಲಿಲ್ಲ, ಗಾಳಿಗೆ ಆಚೆ ಈಚೆ ಅಲ್ಲಾಡಲಿಲ್ಲ. ಅದೊಂದು ಒಳ್ಳೆಯದಾಯ್ತು. ಬನ್ನಿ ಮೇಲೆ ಹೋಗುವ. ಅಂದರೆ ಈಗ ನನಗೆ ನೊಣಗಳು ಕಾಣ್ತಾ ಇಲ್ಲ ಹೊರಗಿಂದ, ಯಾರು ಕೂಡ ಒಳಗೆ ಹೋಗುವುದನ್ನು. ಹೋಗಿ ಮೆಲ್ಲ ಮಾರೆ, ಮೆಲ್ಲ ಜಾರುವುದು ಬೇಡ ಅಷ್ಟೇ. ಖಾಲಿಯ ಪೆಟ್ಟಿಗೆ, ಯಾರು ಕೂಡ ಬರಲಿಲ್ವಾ ಅಂತ ಇಲ್ಲಿ ಓಪನ್ ಮಾಡಿ ನೋಡ್ತೇನೆ. ಇದು ಉಂಟು, ಅದು ಮಡ್ಡಾಬರ್ ಅಂತ ಒಂದು ನೊಣ ಉಂಟು, ಅದು ಗೂಡಿಟ್ಟಿದೆ. ಹೌದು, ಅದಕ್ಕೆ ಕೂಡ ಗೊತ್ತುಂಟು ಇದು ಗೂಡು 3 ತಿಂಗಳಿಂದ ಯಾರು ಕೂಡ ಮುಟ್ಟಲಿಲ್ಲ. ಇಲ್ಲಿ ಒಂದು ಮನೆ ಕಟ್ಟುವ ಅಂತ ನೋಡಿ, ಅದು ಮಣ್ಣಿದ್ದು ಅದು ಕಟ್ಟಿದೆ. ಒಳಗಡೆ ನನಗೆ ಮೊಟ್ಟೆ ಕಾಣ್ತಾ ಉಂಟು, ಬಿಳಿದ್ದು ನೋಡಿ ಇಲ್ಲಿ. ಹೌದು, ಒಳಗಡೆ ಕಾಣ್ತಾ ಉಂಟು. ಇರಲಿ, ಅದನ್ನು ತೆಗೆಯೋದಿಲ್ಲ, ಯಾಕಂದರೆ ಅದು ಏನು ಕೂಡ ಹಾನಿ ಮಾಡೋದಿಲ್ಲ ಆಯಿತಾ. ಬನ್ನಿ ಓಪನ್ ಮಾಡುವ. ನನಗೆ ಡೌಟು ನೊಣಗಳು ಇರುವುದು, ಯಾಕಂದರೆ ಇದ್ದರೆ ಗೊತ್ತಿರ್ತದಲ್ಲ. ಇಲ್ಲಿ ಓಪನ್ ಮಾಡ್ತೇನೆ. ಇಲ್ವಾ? ಅರೇ ಇತ್ತು ಮಾರ್ರೆ, ಎಂಥ ಅವಸ್ಥೆಯ ನೊಣಗಳು ಬಂದಿದ್ದಾರೆ ಒಳಗಡೆ ನೋಡಿ. ಇದು ಫ್ರೇಮು ನಾನು ಈ ಕಡೆ ಇಟ್ಟದ್ದು, ಆದರೆ ನೊಣಗಳು ಅರೇ ನೋಡಿ, ವ್ಯಾಕ್ಸ್ ಮಾತು ಉಂಟು. ಹಾಗಾದರೆ ಒಂದು ಕುಟುಂಬ ಬಂದು ಕೂತ್ಕೊಂಡಿದ್ದೆ ಮಾರೆ ನೋಡಿ. ತುಂಬ ದಿನ ಆಯ್ತಾ ಅಂತ ಇವರು ಹಾರಿ ಹೋಗಿ. ಇದರಲ್ಲಿ ಫುಲ್ ವ್ಯಾಕ್ಸ್ ಮಾತಿದ್ದು ಇದಾಗಿದೆ. ಅರೇ ಹೋಯ್ತಾ ಒಂದು ಕುಟುಂಬ ಇಲ್ಲಿದ್ದದ್ದು. ಅಂದರೆ ಡೌಟ್ ಪಾಲಾಗಿಯೇ ಬಂದದ್ದು ಇಲ್ಲಿಗೆ ಅಲ್ವಾ, ಆದರೆ ಇಲ್ಲಿಂದ ಕೂಡ ಓಡಿ ಹೋದರು. ನಾನು ಒಂದು ವೇಳೆ ಬೇಗ ಬಂದಿದ್ದರೆ ಊರಿಗೆ, ನನಗೆ ಇದು ಕುಟುಂಬ ಸಿಕ್ತಿತ್ತ ಅಂತ ಅಲ್ವಾ. ಇಷ್ಟು ಕಟ್ಟಿದ್ದಾರೆ ಮಾರೆ. ಮತ್ತು ಒಂದು ಚಿಕ್ಕದೇ ಕುಟುಂಬ ಇರಬೇಕು, ಅಷ್ಟು ದೊಡ್ಡದಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕುಟುಂಬ ಅಲ್ವಾ, ಅದನ್ನು ದೊಡ್ಡದು ಮಾಡೋದು ನಮ್ಮದು ಕರ್ತವ್ಯ. ಹೌದಾ, ಇದು ಓಡಿ ಹೋಗಿ 1 ತಿಂಗಳು ಜಾಸ್ತಿ ಆಯಿತಾ ನನಗೆ ಗೊತ್ತಿಲ್ಲ ಕರೆಕ್ಟ್. ಆದರೆ ವ್ಯಾಕ್ಸ್ ಮಾತಿದ್ದು ಬಲೆ ನೋಡುವಾಗ ಹೌದು ಇತ್ತೀಚೆಗೆ ಆದ ಅಂತ. ಒಳ್ಳೆದಿತ್ತ ಪೆಟ್ಟಿಗೆ, ಅಂದರೆ ಕುಟುಂಬ ನೋಡಿ. ಇವರು ಬಂದು ಹೋಯ್ತಾ, ಎಂತ ಮಾಡೋದು. ನೋಡಿ, ಇದು ಸ್ವಲ್ಪ ಬೇಜಾರಾಗ್ತದೆ. ನಾನು ಪೆಟ್ಟಿಗೆ ಇಟ್ಟು ಒಂದು ಕುಟುಂಬ ಬಂದು
ಆ ಕುಟುಂಬವನ್ನು ನೋಡಲಿಕ್ಕೆ ಯಾರು ಕೂಡ ಇರಲಿಲ್ಲ. ಅದಕ್ಕೆ ನೊಣಗಳು ಬೇಜಾರು ಮಾಡಿ ಹೊರಗೆ ಹೋದರು, ಅಂದರೆ ಪಲಾಯನ ಆದರೂ ನೋಡಿ, ಅದೊಂದು ಬೇಜಾರಾಗ್ತದೆ ಹೇಳಬೇಕಾದ್ರೆ. ಅದು ಬೇಜಾರು ಅಂತ ನನಗೆ ಅಷ್ಟೇನು ಇಲ್ಲ, ಇದೊಂದು ಸ್ವಲ್ಪ ಬೇಜಾರಾಗ್ತದೆ. ಯಾರು ಕೂಡ ಗತಿ ಇಲ್ಲದೆ, ಅಂದರೆ ಅವರಿಗೆ ಯಾರು ಕೂಡ ನೋಡಲಿಕ್ಕೆ ಇರಲಿಲ್ಲ ಅಂತ ಅವರು ಎದ್ದು ಓಡಿ ಹೋದರು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಕಲಿತೆ, ಈ ಕಾಡಿನಲ್ಲಿ, ಅಂದರೆ ಈ ಜಾಗದಲ್ಲಿ ಕುಟುಂಬ ಉಂಟಂತ ಅದೊಂದು ಕನ್ಫರ್ಮ್ ಆಯಿತು. ಹಾಗಾಗಿ ಇದು ಪೆಟ್ಟಿಗೆಯನ್ನು ಇಲ್ಲಿಯೇ ಇಡ್ತೇನೆ. ಇದನ್ನು ತೆಗೆದು ನಾನು ತಗೊಂಡೋಗ್ತೇನೆ. ಒಂದು ವೇಳೆ ಒಳ್ಳೆಯದಿದ್ದರೆ ನಾನು ಸಂಗ್ರಹ ಮಾಡಿ ಇಡ್ತೇನೆ ಯೂಸ್ ಮಾಡಲಿಕ್ಕೆ. ಒಳ್ಳೆಯದಾಗಿ ಕಾಣ್ತಾ ಇಲ್ಲ, ಆದರೂ ಕೂಡ ನೋಡ್ತೇನೆ ಎಷ್ಟಾಗ್ತದೆ ಅಷ್ಟು ಅಲ್ವಾ, ವೇಸ್ಟ್ ಮಾಡೋದು ಬೇಡ. ಹೌದು, ಇದನ್ನು ನಾನು ತಗೊಂಡೋಗ್ತೇನೆ, ಇದನ್ನು ಸಂಗ್ರಹ ಮಾಡಿ ಇಡ್ತೇನೆ. ಇದು ಪೆಟ್ಟಿಗೆನ ಇಲ್ಲೇ ಇಡ್ತೇನೆ ಭದ್ರವಾಗಿ. ಇನ್ನು ಮಳೆಗಾಲದ ನಂತರ ಸ್ಟಾರ್ಟ್ ಆಗ್ತದಲ್ವ, ಅಭಿವೃದ್ಧಿ ಆಗೋ ಕಾಲ. ಆಗ ನನಗೆ ಗೊತ್ತುಂಟು ಪುನಃ ಇನ್ನೊಂದು ಕುಟುಂಬ ಇಲ್ಲಿ ಗ್ಯಾರಂಟಿ ಬರ್ತಾರಂತ ಅಲ್ವಾ. ಇರಲಿ, ಹೀಗೇ ಇರಲಿ. ಆದರೆ ಇರಲಿ, ಬೇಜಾರು ಮಾಡೋದು ಬೇಡ ಅಲ್ವಾ. ಇರಲಿ ಆಯಿತು. ನಾನೀಗ ಗೋಣಿ ಚೀಲ ಮೇಲೆ ಹಾಕ್ತೇನೆ. ಇದನ್ನು ಹೀಗೇ ತಗೊಂಡೋಗ್ತೇನೆ, ಯಾಕಂದರೆ ನಾನು ಏನು ಕೂಡ ತರಲಿಲ್ಲ, ಚೂರಿ ಎಂತ ಕೂಡ ನಾನು ತರಲಿಲ್ಲ. ನಾನು ಸೀದಾ ಕ್ಯಾಮರಾ ಇಟ್ಟು ಸೀದಾ ಬಂದದ್ದೇ, ಯಾಕಂದರೆ ನನಗೆ ತೋರಿಸ್ಲಿಕ್ಕಿತ್ತು, ಬೇಗನೆ ಹೋಗಿ ನೋಡುವ ಅಂತ. ನಾನು ಚೂರಿ ಅದೆಲ್ಲ ತಯಾರು ಮಾಡಿ, ಅಂದರೆ ನಂದು ಚೂರಿ ಮತ್ತು ಕತ್ತರಿ ಎಲ್ಲ ಚೆಲ್ಲಪಿಲ್ಲಿ ಆಗಿದೆ ಆಯಿತಾ. ಅದು ಒಂದು ಗೋಣಿ ಚೀಲದಲ್ಲಿ ಇಡಬೇಕಂತ ಗೊತ್ತುಂಟು, ಆದರೆ ನಾನು ಅದು ಆಚೆ ಆಗಿದೆ. ಹಾಗಾಗಿ ಅದನ್ನು ಕೂಡ ನಾನು ಸರಿಯಾಗಿ ಮಾಡಬೇಕು. ನೋಡಿ, ಅದು ಎಂತ ಮಾಡೋದು, ಅದು ಉದಾಸೀನ ಆದರೆ ಹಾಗೆಯೇ ಮಾಡೋದು, ಹಾಗೇನೆ ಆಗ್ತದೆ ಆಯಿತಾ. ಅದು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಸ್ವಲ್ಪ ಉದಾಸೀನ ಜಾಸ್ತಿ ಹೇಳಬೇಕಾದರೆ. ಅಂದರೆ ಒಂದು ಸಲ ಕೆಲಸಕ್ಕೆ ಕೈ ಹಾಕಿದ ನಂತರ ಕರೆಕ್ಟಾಗಿ ಮಾಡ್ತೇನೆ. ಆದರೆ ಅದರದ್ದು ಒಂದು ಸ್ವಲ್ಪ ಆಸಕ್ತಿ ಚೂರು ಆಚೆ ಆದರೆ ಅದು ಆಚೆನೇ, ಅದು ಮತ್ತೆ ಸರಿ ಮಾಡಲಿಕ್ಕೆ ಸ್ವಲ್ಪ ಸಮಯ ಬರ್ತದೆ. ಅದು ನೋಡಿ, ಒಂದೊಂದು ಮನುಷ್ಯರು ಒಂದೊಂದು ಥರ ಅಲ್ವಾ, ಅದೇನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಆಯಿತು, ಕಂಟಿನ್ಯೂ ಮಾಡ್ತೀನಿ. ಇದು ಗೋಣಿ ಚೀಲ ಹಿಂದೆ ಹಾಕುವ. ಈಗೇನು ಇರಲಿ, ಹಗ್ಗ ಕಟ್ತೇನೆ, ಮತ್ತು ಅದು ಸಪ್ರೇಟ್ ಮಾಡಿ ಮತ್ತೆ ನಾನು ಅದು ಮೇನ್ ಮುಚ್ಚಲ ತಂದು ಹಾಕ್ತೇನೆ. ನೋಡಿ, ಆಯಿತು, ನಾನು ಹಗ್ಗ ಕಟ್ಟಿ ಆಯಿತು, ಗೋಣಿ ಚೀಲ ಉಂಟು. ಇದು ಇನ್ನು ಒದ್ದೆ ಆಗೋದಿಲ್ಲ. ಆಯಿತು, ಸೆಟ್ ಆಯಿತು. ಇದನ್ನು ತಗೊಂಡು ಹೋಗುವ. ಇನ್ನು ನೋಡ್ತೇನೆ. ನೋಡಿ, ಇದು ಎಂತ ಗೊತ್ತುಂಟಾ, ವ್ಯಾಕ್ಸ್ ಮಾತು ಫಸ್ಟ್ ಅಟ್ಯಾಕ್ ಮಾಡೋದು ಕೆಳಭಾಗದಲ್ಲಿ, ಅಂದರೆ ಎಲ್ಲಿ ಇದು ಮೇಣ ಜಾಸ್ತಿ ಯೂಸ್ ಆಗಿದೆ, ಅಂದರೆ ರಾಣಿ ಮೊಟ್ಟೆ ಇಟ್ಟು ಅದರಲ್ಲಿ ಕೋಶದಲ್ಲಿ ನೊಣಗಳು ಹೊರಬಂದು ಅದು 2-3 ಸಾರಿ ಆಗ್ತದಲ್ವ, ಆಗನೇ ಇದು ಬಿಳಿಯಾದ ಏರಿ ಕಪ್ಪಾಗೋದಲ್ವಾ. ಅಲ್ಲಿಯೇ ವ್ಯಾಕ್ಸ್ ಮಾತು ಜಾಸ್ತಿ, ಕಪ್ಪಾದ ಏರಿಯಲ್ಲಿ ಜಾಸ್ತಿ ವ್ಯಾಕ್ಸ್ ಮಾತು ಇದು ಆಗಿದೆ. ಎಂತ ಅಟ್ಯಾಕ್ ಅಂದರೆ ಹೌದು, ಅಲ್ಲಿ ಜಾಸ್ತಿಯಾಗಿ ಇರೋದು. ಇಲ್ಲಿ ಬಿಳಿ ಏರಿ ಉಂಟಲ್ವಾ, ಇದೆಲ್ಲ ಫ್ರೆಶ್ ಕಾಣ್ತಾ ಉಂಟು ನನಗೆ. ಹೌದು, ಮತ್ತೆ ಬಿಳಿ ಏರಿಗೆ ಇವರು ಹೋಗ್ತಾರೆ, ಯಾವುದು ಹುಳ ಎಲ್ಲ. ಆದರೆ ಫಸ್ಟ್ ನೋಡಿ, ಇಲ್ಲಿ ಕಾಣ್ಬೋದು, ಇಲ್ಲಿ ಕೆಳಗಡೆ ಬಿಳಿ ಉಂಟಲ್ವಾ, ಇದು ಫುಲ್ ಫ್ರೆಶ್ ಉಂಟು. ಇಲ್ಲಿ ಉಂಟಲ್ವ ಕಪ್ಪು, ಇಲ್ಲಿ ಫಸ್ಟ್ ಅಟ್ಯಾಕ್ ಇಲ್ಲಿ ಆಗಿದೆ. ಇಲ್ಲಿ ಎಲ್ಲ ಬಲೆ ಎಲ್ಲ ಉಂಟು, ಬಿಳಿಯಲ್ಲಿ ಎಂತ ಕೂಡ ಬಲೆ ಇಲ್ಲ. ನೋಡಿ, ಇಲ್ಲಿ ವ್ಯತ್ಯಾಸ ಕಾಣ್ಬೋದು. ಇರಲಿ, ಇದನ್ನು ನಾನು ತಗೊಂಡೋಗ್ತೇನೆ. ಇದು ನಾನು ಕಟ್ ಮಾಡಿ ನೋಡಿ, ಮೇಣ ನನಗೆ ಮಾಡಲಿಕ್ಕೆ ಇನ್ನೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ, ಹೇಗೆ ಎಂತ ಮಾಡೋದಂತ. ಈಗ ನಾನು ಕೇವಲ ಇದು ಕ್ಲೀನ್ ಮಾಡಿ ನಾನು ಸಂಗ್ರಹ ಮಾಡಿ ಇಡ್ತಾ ಇದ್ದೇನೆ. ಅದು ಮೇಣ ಮಾಡುವುದನ್ನು ಕರೆಕ್ಟಾಗಿ ನಾನು ಕಲಿತು ಪ್ರಯೋಗ ಮಾಡಿ ಮತ್ತೆ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ಹೌದು, ನಿಮಗೆ ಜಾಸ್ತಿಯಾಗಿ ಗೊತ್ತಿರ್ಬೋದು, ಅಂದರೆ ಯಾರೆಲ್ಲ ಈಗ ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೆ ಇದು ಮೇಣ ಮಾಡಲಿಕ್ಕೆ ಗೊತ್ತುಂಟು ಹೇಗೆ ಅಂತ ನಿಮಗೆ ಗೊತ್ತಿರ್ಬೋದು. ಆದರೆ ನಾನು ಬಿಗಿನರ್ ಆಗಿ ನನಗೆ ಅದರದ್ದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಅಂತ. ಅದರಲ್ಲಿ ಕಲೀಲಿಕ್ಕೆ ಎಂಥದ್ದು ಸಿಗ್ತದೆ ಇಲ್ವ ಅಂತ ಅದು ನನಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ ಮಾತಾಡಲಿಕ್ಕೆ. ಆದರೆ ಎಂಥದ್ದೋ ಒಂದು ಮಾಡ್ತಾ ಇದ್ದೇನೆ ಅಲ್ವಾ, ಅದೊಂದು ಆ ದೃಷ್ಟಿಯಲ್ಲಿ ನಾನು ವೀಡಿಯೋ ಮಾಡಿ ವೀಡಿಯೋ ಹಾಕೋದು ಆಯಿತಾ ಯೂಟ್ಯೂಬಿಗೆ. ಅದು ನೋಡೋದು ಬಿಡೋದು ನಿಮ್ಮ ಇದರಲ್ಲಿ. ಆಯಿತು, ಇದನ್ನು ತಗೊಂಡೋಗ್ತೇನೆ. ಆದರೆ ಥ್ಯಾಂಕ್ ಯು, ಒಂದು ಕುಟುಂಬ ಎಲ್ಲಿಯ ಇದ್ದಾರೆ. ನಾನು ಈಗ ಮಾತನಾಡೋದನ್ನು ನಿಮಗೆ ಕೇಳ್ತಾ ಇದ್ದರೆ ನೆಕ್ಸ್ಟ್ ಅಭಿವೃದ್ಧಿ ಕಾಲದಲ್ಲಿ ಪಾಲಾಗಿ ಬರಲಿಕ್ಕಿದ್ದರೆ ಇಲ್ಲಿ ಒಂದು ಪೆಟ್ಟಿಗೆ ಉಂಟು, ಇಲ್ಲಿ ಬಂದು ಕೂತ್ಕೊಳ್ಬೋದು ಆಯಿತಾ. ನಿಮಗೆ ಕೂಡ ಯಾರೆಲ್ಲ ಇದು ವಿಡಿಯೋ ನೋಡ್ತಾ ಇದ್ದೀರಿ, ಇದು ಪೆಟ್ಟಿಗೆ ಇಲ್ಲಿ ಇರ್ತದೆ. ನಾನು ಅಪ್ಡೇಟ್ ಕೊಡೋದು ಯಾವಾಗಂದರೆ ಒಂದು ಕುಟುಂಬ ಇಲ್ಲಿ ಬಂದು ಕೂತ್ಕೊಳ್ಳಿದ ನಂತರವೇ ಆಯಿತಾ. ನೋಡುವ ಎಂತ ಆಗ್ತದಂತ.
ಆಯಿತು, ಇಲ್ಲಿಂದ ಕೆಳಗೆ ಇಳಿಯುವ. ಸರ್ಕಸ್ ಮಾಡಿ ಇಳಿಯುವುದು ಬೇಡ, ಯಾಕಂದರೆ ಇದು ಕಾಲು ಜಾರ್ತದೆ, ಇದು ಕಲ್ಲು ಜಾರ್ತದೆ ಮಾರೆ. ಇಲ್ಲಿ ಸರ್ಕಸ್ ಮಾಡೋದು ಬೇಡ ಅಷ್ಟೇ. ಆಯಿತು. ಎಲ್ಲ ಮಾರೆ, ಇದು ಸತ್ಯ. ಇದು ಇಲ್ಲಿ ಕೆಳಗೆ ಬಿದ್ದು ತಲೆ ಬೇಡ, ಮಾತನಾಡೋದು ಬೇಡ. ಮಾತನಾಡಿದರೆ ಅದು ಸತ್ಯ ಆಗ್ತದೆ ಕೆಲವು ಸರಿ. ನಾವು ಮಾತನಾಡೋದು ಮಾತ್ರ ಬಾಯಿ ಮಾತಲ್ಲಿ, ಮತ್ತು ಅದು ನಿಜವಾಗಿ ಆಗ್ತದೆ. ಅದು ನಿಮಗೆ ಎಕ್ಸ್ಪೀರಿಯೆನ್ಸ್ ಕೆಲವರಿಗೆ ಗೊತ್ತಿರ್ಬೋದು. ನೀವೇ ಹೇಳ್ಬೋದು, ನಾನು ಕೇವಲ ತಮಾಷೆಗೆ ಮಾತನಾಡಿದ್ದು ಮಾರ್ರೆ, ಆದರೆ ಹಾಗೇ ಆಯಿತು ಅಂತ ಕೆಲವರು ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅಲ್ವಾ. ಹಾಗಾಗಿ ನೀವು ಮಾತನಾಡುವ ಕೂಡ ಶಬ್ದ ಹೊರಗೆ ಹಾಕುವ ಮುನ್ನ ಸ್ವಲ್ಪ ಯೋಚಿಸಿ ಮತ್ತೆ ಮಾತನಾಡಿ. ಪ್ರಕೃತಿ ಹಾಗೆ ಉಂಟು, ಸುಲಭವಾಗಿ ತಗೊಳ್ಬೇಡಿ ಆಯಿತಾ. ನಾವು ಮನುಷ್ಯರು ಇಲ್ಲಿ ಭೂಮಿಯಲ್ಲಿ ಹುಟ್ಟಿದ ಮುಂಚೆನೇ ಇದೆಲ್ಲ ಇತ್ತು, ಮರಗಳು ಗಿಡಗಳು ಅಲ್ವಾ. ಹಾಗಾಗಿ ನಾವು ಮತ್ತೆ ಬಂದದ್ದು, ನಾವು ಬಂದು ಮತ್ತೆ ಆದದ್ದಲ್ಲ ಇಲ್ಲಿ. ಇದೆಲ್ಲ ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲ ನಮಗಿಂತ ಮುಂಚೆನೇ ಇದ್ದರು. ಹಾಗಾಗಿ ಎಂಥದ ಅಂದರೆ ಅದೊಂದು ವಿಚಿತ್ರವೇ ಹೇಳಬೇಕಾದರೆ. ಬಿಲ್ಡಿಂಗ್ ಎಲ್ಲ ಮತ್ತೆ ಆದದ್ದು ನಾವು ಬಂದ ಮೇಲೆ. ಹಾಗಾಗಿ ಬಿಲ್ಡಿಂಗ್ ಕಾಂಕ್ರೀಟ್ ಅದೆಲ್ಲ ನಾನು ಹೇಳಿದಲ್ಲ, ಇದು ಗಿಡ ಮರ ಎಲ್ಲ. ಇವರದ್ದು ನೆಟ್ವರ್ಕ್ ಬೇರೆಯೇ, ಇವರದ್ದು ಭಾಷೆ ಬೇರೆಯೇ, ಇವರು ಮಾಡುವ ಅಂದರೆ ಇವರು ಎಂಥದಂತ ನಂಗೆ ಗೊತ್ತಿಲ್ಲ. ಅದು ಶಬ್ದಕ್ಕೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾವ ಭಾಷೆಯಲ್ಲೂ ಕೂಡ, ಇಂಗ್ಲೀಷಲ್ಲೂ ಕೂಡ ಕನ್ನಡದಲ್ಲೂ ಕೂಡ. ಇರಲಿ ಆಯಿತಾ. ಮತ್ತು ಇನ್ನೊಂದು, ಈ ಚಾನಲ್ನಲ್ಲಿ ಜಾಸ್ತಿಯಾಗಿ ಜೇನಿದ್ದು ವಿಡಿಯೋ ಮಾಡಲಿಕ್ಕೆ ಅಂತಲೇ ಮಾಡಿದ್ದು. ಆದರೆ ಸ್ವಲ್ಪ ಆಚೆ ಅಂದರೆ ಬೇರೆ ವಿಷಯದ ಬಗ್ಗೆ ನಾನು ವಿಡಿಯೋ ಹಾಕಿದರೆ ನೋಡೋದು ಬಿಡೋದು ನಿಮ್ಮ ಕೈಯಲ್ಲಿ ಆಯಿತಾ. ಯಾಕಂದರೆ ಕೇವಲ ಜೇನಿದ್ದು ವಿಡಿಯೋಗಳು ಹಾಕಿದರೆ ತುಂಬ ಕಡಿಮೆ ಆಗ್ತದೆ. ಕಡಿಮೆ ಅಂದರೆ ನನಗೆ ಜಾಸ್ತಿ ಹೇಳಲಿಕ್ಕಿರ್ತದೆ ಬೇರೆ ವಿಷಯಗಳ ಬಗ್ಗೆ. ಹಾಗಾಗಿ ಇದೇ ಚಾನಲ್ಗೆ ಹಾಕ್ತೇನೆ. ಒಂದು ಹೌದು, ಕನ್ನಡ ಕಲೀಲಿಕ್ಕೆ ಆಗ್ತದೆ. ಇನ್ನೊಂದು, ನಂದು ದಿನಚರಿಯಲ್ಲಿ ನಾನು ಎಂತೆಲ್ಲ ಮಾಡ್ತೇನೆ ಅದು ಕೂಡ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಆಗ್ತದೆ. ಒಂದು ವ್ಲಾಗ್ ಟೈಪ್ ಥರ ಆಯಿತಾ. ನಿಮಗೆ ಗೊತ್ತಾಗ್ತದೆ ಇನ್ನು ಮುಂದಿನ ದಿನಗಳು ಯಾವ ವೀಡಿಯೋಗಳು, ಎಂಥ ವೀಡಿಯೋಗಳು, ಕೃಷಿಯ ಬಗ್ಗೆನೇ ಜಾಸ್ತಿಯಾಗಿ. ಆದರೂ ಸ್ವಲ್ಪ ಅಧಿಕ ಪ್ರಸಂಗ ಕೂಡ ಮಾತನಾಡ್ತೇನೆ. ಒಳ್ಳೆಯ ಅಧಿಕ ಪ್ರಸಂಗ ಆಯಿತಾ, ಬೇಡವಾದದ್ದು ಅಧಿಕ ಪ್ರಸಂಗ ಅಲ್ಲ ಆಯಿತಾ. ಅದೊಂದು ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಮತ್ತೇ ನೋಡಿ, ಮತ್ತೆ ಹೇಳಿ ಎಂತ ಆಗ್ತದೆ ಅಂತ. ನನಗೆ ಕೂಡ ಕುತೂಹಲ ಉಂಟು ನಾನು ಏನು ಮಾಡ್ತೇನೆ ಅಂತ. ಯಾಕಂದರೆ ನನಗೆ ಕೂಡ ನಾನೀಗ ಐಡಿಯಾ ಇಲ್ಲದೇ ಎಲ್ಲ ಮಾಡ್ತಾ ಇದ್ದೇನೆ ನೋಡಿ. ಕೆಲವು ಸರಿ ನಾವು ಪ್ಲ್ಯಾನ್ ಮಾಡಿದ್ದು ಕರೆಕ್ಟಾಗಿ ಅದು ಪ್ಲ್ಯಾನ್ ಥರವೇ ಆಗೋದಿಲ್ಲ ಅಲ್ವಾ. ಹಾಗಾಗಿ ಹೌದು, ನಾನು ಈಗ ಪ್ಲ್ಯಾನ್ ಇಲ್ಲದೇ ಆ್ಯಕ್ಚುಲಿ ಮಾಡೋದು. ಪ್ಲ್ಯಾನ್ ಉಂಟಂತ ತಲೆಯಲ್ಲಿ ಮಾತ್ರ, ಮತ್ತು ಅಲ್ಲಿ ಹೋಗಿ ಬೇರೆಯೇ ಆಗ್ತದೆ. ಇರಲಿ. ಮತ್ತು ನೋಡಿ, ನಾನು ಸಕ್ಕರೆ ಪಾಕ ಸ್ಟಾರ್ಟ್ ಮಾಡ್ತೀನಿ ಇದೇ ತಿಂಗಳಲ್ಲಿ. ನಾನು ಇವತ್ತಲ್ಲ, ನಾಳೆ ಅಥವಾ ನಾಳಿದ್ದು ನಾನು ಸ್ಟಾರ್ಟ್ ಮಾಡ್ತೇನೆ. ಯಾಕಂದರೆ ಇವತ್ತು ನನಗೆ ಬೇರೆ ಕೆಲಸ ಉಂಟು. ಇದೊಂದು ಮಾಡಿದ್ದೇನಲ್ವ ವಿಡಿಯೋ, ಅದೊಂದು ಒಳ್ಳೆಯದಾಯಿತು. ನಾನು ಸಕ್ಕರೆ ಪಾಕದ ವಿಡಿಯೋ ನೀವು ನೋಡಲಿಲ್ಲಾದರೆ ನಂದು ಪ್ಲೇಲಿಸ್ಟಲ್ಲಿ ಉಂಟು. ಆದರೆ ಆ ಥರವೇ ನಾನು ಸಕ್ಕರೆ ಪಾಕ ಹಾಕಲಿಕ್ಕೆ ಹೋಗೋದಿಲ್ಲ. ಈ ವರ್ಷ ಎಂತ ಚೇಂಜ್ ಮಾಡ್ತೇನೆ ಅಂದರೆ, ನಾನು ಅಟ್ಲೀಸ್ಟ್ 10 ದಿನಕ್ಕೆ ಒಮ್ಮೆ ಸಕ್ಕರೆ ಪಾಕ ಕೊಡ್ತೇನೆ. ಯಾಕಂದರೆ ಅಷ್ಟು ದಟ್ಟವಾದ ಕಾಡಲ್ಲ ಇಲ್ಲಿ, ಅಷ್ಟು ಮಳೆ ಅಂತ ಕೂಡ ಇಲ್ಲ. ನೋಡಿ, ಈಗ ಕೂಡ ಮಳೆ ಇಲ್ಲ. ಬೆಳಿಗ್ಗೆನೇ ಸ್ವಲ್ಪ ಮಳೆ ಬಂದದ್ದು ಮತ್ತೆ ಹೋಯಿತು. ಹಾಗಾಗಿ ನೊಣಗಳಿಗೆ ಅಷ್ಟೇನು ತೊಂದರೆ ಇಲ್ಲ ಆಹಾರ ಇದು ಹುಡುಕೋದು. ಹಾಗಾಗಿ ಹೌದು, ಸಕ್ಕರೆ ಪಾಕದ್ದು ಕೊರತೆ ಅಂತ ಆಗೋದಿಲ್ಲ ಅವರಿಗೆ ಆಹಾರದ್ದು. ಅದೊಂದು ಒಳ್ಳೆಯದಾಯಿತು ಆಯಿತಾ. ಮತ್ತು ಇದು ಕುಟುಂಬ ಒಂದು ನೋಡಿ ಆಯಿತಾ. ಒಂದು ವೇಳೆ ಕುಟುಂಬ ಸ್ಟ್ರಾಂಗ್ ಇದ್ದರೆ ಸಕ್ಕರೆ ಪಾಕ ಅದಕ್ಕೆ ಕೊಡುವುದು ನಿಮಗೆ ಗೊತ್ತುಂಟು ನೋಡಿ, ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡಿ ಕಣಜ ನೋಡಿ ಎಂತ ಮಾಡ್ತೇನೆ ನೋಡುವ. ಹೌದು, ಕಾಯುವುದ ಒಳಗಿಂದ ಯಾರು ಹೊರಗೆ ಬರ್ತಾರಂತ. ನೋಡಿ. ಸಾಯಿಸಲಿಕ್ಕೆ ಹೋಗುದಿಲ್ಲ ಕಣಜವನ್ನು, ಯಾಕಂದರೆ ಅದು ಕೂಡ ಹೊಟ್ಟೆ ಬಾಡಿಗೆನೇ ಮಾಡೋದು ಇದೆಲ್ಲ ಕೆಲಸ ಅಲ್ವಾ. ಅದರದ್ದು ಕೂಡ ಕುಟುಂಬ ಅಭಿವೃದ್ಧಿ ಆಗಲಿಕ್ಕೆ ಮಾಡೋದಲ್ವಾ. ನೋಡಿ ಅದು ಬಿಡುವುದಿಲ್ಲ, ಅದು ಯಾರಾದರೂ ಸಿಕ್ಕಲೇಬೇಕು ಅದಕ್ಕೆ. ನೋಡಿ, ಸಿಕ್ಕಿತು ನೋಡಿ, ಅದಕ್ಕೊಂದು ಸಿಕ್ಕಿತು ನೋಡಿ.
ಹೋಯ್ತು, ತೊಗೊಂಡೋಯ್ತು. ನೋಡಿ ನೋಡಿ, ಅಲ್ಲಿ ಉಂಟು, ಅಲ್ಲಿ ಉಂಟು. ನೋಡಿ ನೋಡಿ ನೋಡಿ, ತೋರಿಸ್ತೇನೆ. ಅಯ್ಯೋ ನಾನು ಹತ್ತಿರ ಹೋಗಿ ತೋರಿಸ್ಲಿಕ್ಕಿದ್ದೆ ಮಾದರೆ. ಅಂದರೆ ಎಂತ ಗೊತ್ತಡ, ನಾನು ಇದು ಮರದ್ದು ಇದನ್ನು ಬೆಂಡ್ ಮಾಡಿದೆ, ಅದಕ್ಕೆ ಡಿಸ್ಟರ್ಬ್ ಆಯಿತು, ಅದು ಹಾರಿ ಹೋಯಿತು. ಪರವಾಗಿಲ್ಲ, ಅದೊಂದು ದೃಶ್ಯ ಕಾಣಲಿಕ್ಕೆ ಸಿಕ್ಕಿದೆ ಅಲ್ವಾ, ಅದೊಂದು ಒಳ್ಳೇದಾಯಿತು. ಇರಲಿ, ಪ್ರಕೃತಿ ಅದರದ್ದು ನಿಯಮ. ಕೇವಲ ಜೇನು ನೊಣಗಳನ್ನು ಜಾಸ್ತಿ ಮಾಡಿದರೆ ಅದು ಇಂಬ್ಯಾಲೆನ್ಸ್ ಆಗ್ತದೆ. ನೋಡಿ, ಪ್ರಕೃತಿ ಗೊತ್ತುಂಟು ಎಲ್ಲಿ ಬ್ಯಾಲೆನ್ಸ್ ಆಗಿ ಇರಬೇಕಂತ. ಕೇವಲ ನಾವು ಸಸ್ಯಾಹಾರಿ ಪ್ರಾಣಿಗಳನ್ನು ಈ ಭೂಮಿಯಲ್ಲಿ ಜಾಸ್ತಿ ಮಾಡಿದರೆ ಎಲ್ಲ ಖಾಲಿ ಆಗ್ತದೆ ಬೇಗನೆ. ಅದಕ್ಕೇ ಮಾಂಸಾಹಾರಿ ಪ್ರಾಣಿಗಳನ್ನು ಮಾಡಿದ್ದು, ಅವರನ್ನು ತಿಂದು ಸ್ವಲ್ಪ ಮೇಂಟೈನ್ ಆಗಿ ಇರಲಿ, ಎಲ್ಲ ಬ್ಯಾಲೆನ್ಸ್ ಆಗಿ ಇರಲಿ ಅಂತ ಅಲ್ವಾ. ನಾನು ಆ ದೃಷ್ಟಿಯಲ್ಲಿ ಮಾತನಾಡೋದು, ನಾನು ಜೇನುಗಾರರ ದೃಷ್ಟಿಯಲ್ಲಿ ಮಾತನಾಡೋದಲ್ಲ. ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ, ಕಣಜಕ್ಕೂ ಜೇನು ಇದಕ್ಕೂ. ಹಾಗಾಗಿ ಹೌದು, ಯಾರು ದ್ವೇಷಿಸ್ತಾರೆ ಕಣಜವನ್ನು, ಸಾರಿ, ನಾನು ನಿಮಗೆ ಏನು ಕೂಡ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ನೋಡಿ, ರಾಣಿಯೊಂದು ಸಿಗುವುದಿಲ್ಲ ಅಲ್ವಾ, ರಾಣಿ ಒಳಗನೆ ಭದ್ರವಾಗಿ ಇರ್ತಾಳೆ. ಕಣಜಕ್ಕೆ ಸಿಗುವುದು ಕೇವಲ ಕೆಲಸಗಾರ ನೊಣಗಳು, ಯಾರೆಲ್ಲ ಹೊರಗೆ ಹೋಗಿ ಊಟ ತರಲಿಕ್ಕೆ ಹೋಗ್ತಾರೆ. ಹೌದು, ಕಣಜಕ್ಕೂ ಕೂಡ ತಡೆಗೇಟು ಉಂಟಂತ ಹೇಳ್ತಾರೆ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಎಂತ ಅಂತ, ಅದು ಮತ್ತೆ ನೋಡುವ. ಆಯಿತು, ಇವತ್ತಿಗೆ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಆಯಿತು, ಇಲ್ಲಿಂದ ಹೋಗುವ. ಇದನ್ನು ಮಾಡ್ತೇನೆ, ಇದನ್ನು ಒಳ್ಳೆಯದಾಗಿ ಭದ್ರವಾಗಿ ಇಟ್ಟು ಈ ಮುಚ್ಚಳವನ್ನು ಹಿಂದೆ ನಾನು ಹೋಗಿ ಇಡ್ತೇನೆ. ಮತ್ತು ನೋಡುವ ಎಂತ ಆಗ್ತದೆ. ನಂದು ಮೊಜೆಂಟಿದ್ದು ಕುಟುಂಬಗಳು ಕೂಡ ಉಂಟು, ಅದರದ್ದು ವಿಡಿಯೋ ನಾನು ಬೇರೆಯೇ ಮಾಡ್ತೇನೆ. ನನ್ನ ಹತ್ರ ತುಂಬ ವಿಡಿಯೋಗಳು ಬಾಕಿ ಉಂಟು, ಅದನ್ನು ಅಪ್ಲೋಡ್ ಮಾಡುವಾಗ ನಾನು ಫಸ್ಟಿಗೆ ದಿನಾಂಕ ಹಾಕ್ತೇನೆ, ಆಯಿತಾ. ಹಾಗಾಗಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ, ಇಲ್ಲಾದರೆ ಮಿಕ್ಸ್ ಆಗ್ತದೆ. ನಾನು ಮಳೆಗಾಲದ ನಂತರ ವಿಡಿಯೋ ಮಾಡಿದ್ದ, ಅದರ ಮುಂಚೆ ಮಾಡಿದ್ದಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಅದು ಕನ್ಫ್ಯೂಸ್ ಆಗದ ಹಾಗೆ ನಾನು ಇನ್ನು ಬರುವ ವಿಡಿಯೋಗಳಲ್ಲಿ ಫಸ್ಟಿಗೆ ನಾನು ದಿನಾಂಕ ಹಾಕ್ತೀನಿ, ಯಾವಾಗ ನಾನು ಇದು ವಿಡಿಯೋವನ್ನು ತೆಗೆದದಂತ, ಆಯಿತಾ. ಅದೊಂದು ಲೆಕ್ಕಾಚಾರಕ್ಕೆ ಅಷ್ಟೇ. ಇಲ್ಲದ್ರೆ ಹೌದು, ನನಗೆ ಕೂಡ ಮತ್ತೆ ಕನ್ಫ್ಯೂಸ್ ಆಗ್ತದೆ. ನಾನು ನನ್ನ ವಿಡಿಯೋವನ್ನು ನೋಡಿಯೇ ನಾನು ಕಲಿತಾ ಇದ್ದೇನೆ ಇನ್ನೂ ಕೂಡ ಅಲ್ವಾ. ನಾನು ಹೋದ ವರ್ಷ ಏನು ಮಾಡಿದೆ, ಈ ವರ್ಷ ಎಂತ ಚೇಂಜ್ ಮಾಡಬೇಕು ಅಂತ ಅಲ್ವಾ. ನೋಡಿ, ಅದೊಂದು ಒಳ್ಳೆಯದಾಯಿತು. ಇದೊಂದು ಡೈರಿ ಥರ ನನ್ನ ವಿಡಿಯೋಗಳು ನನಗೇನೆ. ನಾನು ಎಲ್ಲಿ ಇದ್ದೆ, ಎಲ್ಲಿವರೆಗೆ ಬಂದೆ, ಎಂಥ ಕೆಲಸ ಮಾಡ್ತಾ ಇದ್ದೆ, ಈಗ ಎಂಥ ಬದಲಾವಣೆ ಮಾಡಬೇಕು ಅಂತ ನೋಡಿ. ಅದಕ್ಕೆ ಅದು ಕೂಡ ಒಳ್ಳೆಯದಾಯಿತು. ಆಯಿತು, ಹೋಗುವ, ನನಗೆ ತುಂಬ ಹಸಿವಾಗ್ತಾ ಉಂಟು. ಈಗ ಬೆಳಿಗ್ಗೆ 10 ಗಂಟೆ ಆಗಿ ಬಂತಂತ ಕೆಲಸ, ಇದು ಎಂಥ ಸಮಯ. ನಾನು ಇನ್ನೂ ಕೂಡ ತಿಂಡಿ ತಿನ್ನಲಿಲ್ಲ. ನಾನು ಕೇವಲ 2 ಬಾಳೆಯನ್ನು ಎರಡಲ್ಲ ಮಾರೆ, 5 ಬಾಳೆಯನ್ನು ತಿಂದು ಬಿಸಿ ನೀರು ಕುಡಿದು ನಾನು ಇಲ್ಲಿ ಸೀದಾ ಬಂದದ್ದು, ವಿಡಿಯೋ ಮಾಡಿಯೇ ಬಿಡುವ ಅಂತ. ಮತ್ತೆ ಮಳೆ ಬಂದರೆ ಕಷ್ಟ ಆಗ್ತದೆ ಅಂತ. ಆಯಿತು, ನಾನು ಇಲ್ಲಿಂದ ಹೋಗುವ. ಧನ್ಯವಾದ ಇದು ವಿಡಿಯೋವನ್ನು ನೋಡಿದ್ದಕ್ಕೆ. ಆಯಿತು.